ರೈಸ್ ಪೇಪರು ಹಪ್ಪಳ ಥರ ಇರುತ್ತಲ್ಲ ಅದನ್ನು. ಈಗೆಲ್ಲ ಇವನ್ನ ತರಕಾರಿ ಎಲ್ಲ ರೆಡಿಯಾಗಿದೆ. ಇಷ್ಟಿಷ್ಟು ಹಾಕಬೇಕು ಒಂದೊಂದು ಹಪ್ಪಳ ಥರ ಇರುತ್ತಲ್ಲ ರೈಸ್ ಪೇಪರ್ಗೆ. ಈಗ ಎಣ್ಣೆ ಕಾಯ್ಬೇಕು, ಸ್ವಲ್ಪ ಕಾಯಕ್ಕಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀವಿ. ಈಗ ಅದನ್ನು ರೆಡಿ ಮಾಡ್ಕೊಳ್ತೀವಿ. ಪೇಪರ್ 2 ನಿಮಿಷ ಮುಗಿಸಿದ್ದು ರೈಸ್ ಹಪ್ಪಳ, ಇದು ಹಪ್ಪಳ ಥರ ಇರುತ್ತಲ್ಲ ರೈಸ್ ಪೇಪರು. ಇದನ್ನು 2 ನಿಮಿಷ ಮುಗಿಸಿ ಆಮೇಲೆ ಒಂದು ಟವಲಲ್ಲಿ ಮಧ್ಯದಲ್ಲಿ ಇಡಬೇಕು. ನೀರೆಲ್ಲ ಹೀರ್ಕೊಳ್ಳುತ್ತೆ. ಒಂದು ಟವಲ್ಲು 4 ಫೋಲ್ಡ್ ಮಾಡಬೇಕು. ಒಂದೊಂದಾಗಿ ಹಪ್ಪಳನ ಮಧ್ಯೆ ಇಟ್ಟರೆ ಅವು ನೀರೆಲ್ಲ ಹಿಂಡ್ಕೊಳ್ಳುತ್ತೆ ಟವಲಲ್ಲಿ. ಒಂದು 2 ನಿಮಿಷ ಬಿಡಬೇಕಷ್ಟೇ. ಜಾಸ್ತಿ ಆದರೆ ಇದಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಈಗ ನೋಡಿ ಟವಲಲ್ಲಿ ಇಡಬೇಕು ಇದನ್ನು ಮಧ್ಯ. ನೋಡಿ ಹೀಗೆ ಇದು ನೀರೆಲ್ಲ ಹಿಂಡ್ಕೊಂಡು ಒಂಥರ ರೆಡಿ ಆಗುತ್ತೆ. ನೋಡಿ ಅದು ನೀರೆಲ್ಲ ಹಿಂಡ್ಕೊಂಡಿದೆ ಇದು ಮೇಲೆದು. ಇದನ್ನು ಆ ಪ್ಲೇಟಿಗೆ ಹಾಕಬೇಕು. ನಂತರ ಮೇಲೆ ಒಂದು ಲೆಟಿಸ್ ಎಲೆ ಇಟ್ಟು ನಂತರ ತರಕಾರಿ ಹಾಕಬೇಕು ಮೇಲೆ. ನೋಡಿ ಲೆಟಿಸ್ ಎಲೆ ಆ ರೈಸ್ ಪೇಪರ್ ಮೇಲಿಟ್ಟು ಆಮೇಲೆ ತರಕಾರಿ ಹಾಕಬೇಕು. ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನಂತರ ಅದು ಫೋಲ್ಡ್ ಮಾಡಬೇಕು. ಅದು ರೈಸ್ ಪೇಪರ್ನ ನೋಡಿ ಫೋಲ್ಡ್ ಮಾಡಿ ಹಂಚ ಮೇಲೆ ಆಯಿಲ್ ಹಾಕಿ ಸುಡಬೇಕು. ಈಗ 2ನೇ ರೆಡಿ ಮಾಡ್ತಾಯಿದ್ದೀವಿ. ತರಕಾರಿ ಎಲ್ಲ ಫ್ರೈ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹೀಗೆ ಒಂದು 4-5 ರೆಡಿ ಆದಮೇಲೆ ಆಮೇಲೆ ಫ್ರೈ ಸುಡಬೇಕು. ಡೀಪ್ ಫ್ರೈ ಏನು ಮಾಡಲ್ಲ, ಡೀಪ್ ಮಾಡಲ್ಲ ಇದನ್ನು. ಇನ್ನೊಂದು ರೆಡಿ ಮಾಡ್ತಾ ಇದ್ದೀವಿ. ಅದೆಲ್ಲ ರೈಸ್ ಪೇಪರ್ ಆನ್ಲೈನಲ್ಲಿ ಸಿಗುತ್ತೆ. ರೆಡಿ ಮಾಡ್ತಾ ಇದ್ದೀನಿ. ಒಂದು 5 ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇದನ್ನು ಸ್ವಲ್ಪ ಮೀಡಿಯಮ್ ಆಗಿ ಸುಡಬೇಕು. ಜಾಸ್ತಿ ಉರಿ ಇಡಬಾರ್ದು, ಹೈಟ್ ಇಡಬಾರ್ದು, ಮೀಡಿಯಮ್ ಆಗಿ ಇರಬೇಕು ಗ್ಯಾಸ್. ಈಗ ಅದು ಕಾಣೋದೇ ಇಲ್ಲ ನೋಡಿ ರೈಸ್ ಪೇಪರು. ಇನ್ನು ಹಾಗೆ ಹಾಕ್ತಾ ಇದ್ದೀವಿ ಅನ್ಸುತ್ತೆ. ಅದನ್ನು ಈಗ ಫೋಲ್ಡ್ ಮಾಡಬೇಕು. ಸೂರಿನ ಸುಡ್ತಾಯಿದ್ದೀವಿ. ಸ್ವಲ್ಪ ಆಯಿಲ್ ಹಾಕಿ ಸುಡಬೇಕು. ತಿರುಗಿಸಿ ಹಾಕ್ತಾ ಇದ್ದೀವಿ. ಫ್ರೈ ಮಾಡಿ ತುಂಬ ಟೇಸ್ಟಿಯಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೂ ಮಾಡಿಕೊಡಿ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮೈದಾದು ಎಲ್ಲ ರೈಸ್ ಇರೋದ್ರಿಂದ ಪರವಾಗಿಲ್ಲ. ಮೈದಾ ಹಿಟ್ಟಂದ್ರೆ ಸ್ವಲ್ಪ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಇದು ರೈಸ್ ಪೌಡರ್ ಎಲ್ಲ, ರೈಸ್ ಪೌಡರ್ ಮಾಡಿರ್ತಾರೆ. ಅಕ್ಕಿ ಹಿಟ್ಟಿನಿಂದ ಚೆನ್ನಾಗಾಗಿರುತ್ತೆ, ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಟೇಸ್ಟೂ ಚೆನ್ನಾಗಿರುತ್ತೆ. ನೋಡಿ ಒಂದೊಂದಾಗಿ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಹೀಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಒಮ್ಮೆ ಮಕ್ಕಳಿಗೂ ಮಾಡಿಕೊಡಿ. ಎಲ್ಲ ತಿಂದು ತುಂಬ ಚೆನ್ನಾಗಿತ್ತು ಟೇಸ್ಟು. ಮಕ್ಕಳು ತರಕಾರಿ ತಿನ್ನೋದಿಲ್ಲ, ಅದಕ್ಕೆ ಸಣ್ಣಗೆ ಹೆಚ್ಚಿ ಫ್ರೈ ಮಾಡಿರೋದ್ರಿಂದ ಮಕ್ಕಳಿಗೂ ಅಷ್ಟು ತಿಂತಾರೆ, ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ.
ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ನನ್ನ ಚಾನಲನ್ನು ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತುಂಬ ಟೇಸ್ಟಿಯಾಗಿದೆ, ಮಾಡಿ ನೋಡಿ. ಥ್ಯಾಂಕ್ ಯು.